ನಮ್ಮ ಪಾಡಿಗೆ ನಾವು ಹೊಂಟಿವಿ, ಹಿಂದೆಯಿಂದ ಬಂದು ಟಚ್ ಮಾಡ್ಬಿಡ್ಬೇಕಾ? ಹುಷಾರಾಗಿ ಹೋಗ್ರಿ ನಿಧಾನಕ್ಕೆ. ಊರಿಗೆ ಹೋಗೋ ಮಟ್ಟ ಬದುಕಿರ್ಬೇಕಲ್ಲ. ಮಂದಿರಾಗ ಮಲ್ಕೊಂಡಿರೋರು ಇಲ್ಲಿ ಬಂದು ಎದ್ದೇಳ್ತಾವ್ರೆ. ನನ್ನ ಜೀವನದಲ್ಲೇ ಇಷ್ಟು ದೊಡ್ಡ ಹಾಸ್ಪಿಟ್ಲನ್ನ. ಗುಡ್ ಮಾರ್ನಿಂಗ್. ಹಾಯ್ ಗಾಯ್ಸ್, ದಿಸ್ ಇಸ್ ಮೀ ಕ್ರಿಯೇಟಿವ್ ಆಚಾರ್ಯ. ಇವತ್ತಿನ ಬ್ಲಾಗ್ ಎಲ್ಲಿಂದ ಸ್ಟಾರ್ಟ್ ಮಾಡ್ತಿದ್ದೀನಪ್ಪ ಅಂತ ಅಂದರೆ, ನಾನು ಮನೆಯಿಂದ ಕಾರಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತು ಎಲ್ಲಿಗೆ ಹೋಗ್ತಿದ್ದೀವಪ್ಪ ಅಂದರೆ, ಆ್ಯಸ್ ಯೂಶ್ವಲ್ ನಮ್ಮ ಅಮ್ಮಂದು ಮಂತ್ಲಿ ಚೆಕಪ್ ಇದೆ. ಸೊ ಮಂತ್ಲಿ ಚೆಕಪ್ ಮಾಡಿಸ್ಕೊಳ್ಳೋಕೆ ಹೋಗ್ತಾ ಇದ್ದೀವಿ. ನಾವು ಹೋಗೋದು ಪ್ಲ್ಯಾನ್ ಆಯಿತು. ಅದೇ ಟೈಮಿಗೆ ನನ್ನ ಫ್ರೆಂಡ್ ಉಮಾ ಅವರು ಬೆಂಗಳೂರಿಗೆ ಹೋಗ್ತಿದ್ರಂತೆ, ನಾನು ಬರ್ತೀನಿ ಅಂದರು. ಸೊ ಅವ್ರು ಶಿಕಾರಿಪುರದಿಂದ 5 ಗಂಟೆ ಬಸ್ಸಿಗೆ ಬಿಟ್ಟಿದ್ದಾರೆ. ಇವಾಗ 5:15. ಅವ್ರನ್ನ ಪಿಕ್ ಮಾಡೋಕ್ಕೆ ನಮ್ಮೂರು ಬಸ್ ಸ್ಟ್ಯಾಂಡಿಗೆ ಬಂದೆ. ಈಗ ಬಸ್ ಬರುತ್ತೆ, ಅವ್ರನ್ನ ಪಿಕ್ ಮಾಡಿಕೊಂಡು ಸೀದಾ ಬೆಂಗಳೂರು ಕಡೆ ಹೋಗೋದು. ಬನ್ನಿ. ಬಸ್ ಬಂತು, ಬಸ್ ಗವರ್ನಮೆಂಟ್ ಬಸ್, ಕೆಂಪು ಬಿಳಿ ಬಣ್ಣ ನೋಡು ಬಾರಣ್ಣ. ಗಾಯ್ಸ್, ಜಸ್ಟ್ ಇವಾಗ ಪಿಕ್ ಮಾಡ್ಕೊಂಡ್ವಿ. ಗುಡ್ ಮಾರ್ನಿಂಗ್. ಇವಾಗ ನಮ್ಮ ಅಮ್ಮನ ಕರ್ಕೊಂಡು ಮನೆಗೆ ಹೋಗಿ ನಮ್ಮ ಅಮ್ಮನ ಕರ್ಕೊಂಡು ಹೋಗೋದು. ಯಾಕೋ ಬೆಳಗ್ಗೆ ಭಾಳ ತೊಂದಿರ್ತಾ ಇದೀನಿ. ಗಾಯ್ಸ್, ಎಷ್ಟು ಬೇಗ ಬಿಡ್ಬೇಕು ಅಂತ ಟ್ರೈ ಮಾಡಿದ್ರು ಮತ್ತು ಬೆಳಕಾಗೇ ಬಿಡ್ತು. ಇವಾಗ ಬಿಡ್ತಾ ಇದ್ದೀವಿ. ಗಾಯ್ಸ್, ಇವಾಗ ದಾವಣಗೆರೆ ದಾಟಿ ನೆಕ್ಸ್ಟ್ ಟೋಲ್ ಬರುತ್ತಲ್ಲ, ಅಲ್ಲಿದ್ದೀವಿ. ಇವತ್ತು ಒಂದು ಸ್ವಲ್ಪ ಲೇಟ್ ಆಗಿಬಿಡ್ತು. ಅಂದರೆ ಏನಿಲ್ಲ, ಮ್ಯಾನೇಜ್ ಆಕತಿ, ಸಮಸ್ಯೆ ಏನಿಲ್ಲ. ಇವಾಗ ನಾನು ನಮ್ಮಮ್ಮ ಮಾತಾಡ್ಕೊಂತ ಹೋಗ್ತೀವಿ. ಅಲ್ಲಿ ಹಿಂದಗಡೆ ಮಳೆ ಫುಲ್ ಇದಕ್ಕೆ ಹೋಗ್ಬಿಟ್ಟು ಕಾರಲ್ಲಿ ಕುತ್ಕೊಂಡು ಏನೋ ಒಂದು 10 ನಿಮಿಷ ಅಷ್ಟೇ ಅವ್ರದ್ದು ಕೆಪಾಸಿಟಿ. ಅಲ್ಲೇ ಮುಖಂಡ್ಬಿಡ್ತಾರೆ. ಅಂದರೆ ಇವತ್ತು 1 ಅವರ್ ಕುತ್ಕೊಂಡಿದ್ರು. ನಮ್ಮಮ್ಮ ನನಗೆ ಕಂಪ್ನಿ ಕೊಡ್ತೈತೆ. ನೆಕ್ಸ್ಟು ಮೇ ಬಿ ಶಿರಾದಲ್ಲಿ ಇದಕ್ಕೆ ನಿಲ್ಸೋಣ, ಟೀಗೆ. ಅಲ್ಲಿವರೆಗೂ ಶಾರ್ಟ್ಸ್ ಹಾಕ್ತೀನಿ ನೋಡ್ಕೊಂಡು. ಗೈಸ್, ಇವಾಗ ನಾವು ಇದು ಮೇ ಬಿ ಹಿರಿಯೂರು ಅನಿಸುತ್ತೆ, ಹಿರಿಯೂರು ಟೋಲ್ ಹತ್ರ ಇದ್ದೀವಿ. ನಾವು ಒಂದು ಸ್ವಲ್ಪ ಈಗ ಟೀ ಕುಡಿದು ಹೊರಡೋದು ಇವಾಗ. ಗೈಸ್, ಇವಾಗ ತುಮಕೂರು ಘಾಟಿ ಮುಂದೆ ಡಾಬಾಸ್ಪೇಟೆ ಹತ್ರ ಇದ್ದೀವಿ. ನಮ್ದು ಆ್ಯಸ್ ಯೂಶ್ವಲ್ ಇಲ್ಲೇ ಸ್ಟಾಪು ಟಿಫನಿಗೆ. ಸೊ ಸ್ಟಾಪ್ ಮಾಡಿದ್ದೀವಿ. ಇವಾಗ ಟಿಫನ್ ಮಾಡ್ಕೊಂಡು ನೆಕ್ಸ್ಟ್ ಹೋಗ್ತೀವಿ. ಬನ್ನಿ. ದಾವಣಗೆರೆಗೆ ಮಲ್ಕೊಂಡಿರೋರು ಇಲ್ಲಿ ಬಂದು ಎದ್ದೇಳ್ತಾವ್ರೆ. ಇಷ್ಟು ನಿದ್ದೆ ನನ್ನ ಜೀವನದಲ್ಲೇ ಯಾರೂ ನೋಡಿರಲಿಲ್ಲ. ನಮ್ಮ ನೇತ್ರನ ಬಿಟ್ಟರೆ, ನಮ್ಮ ನೇತ್ರನ ಸೇಮ್ ಆಕೆ ಹಿಂಗೆ ನಿಂತು ಜಾಗದಲ್ಲಿ ಹಿಂಗೆ 5 ನಿಮಿಷ ಹಿಂಗೆ ಕೊಟ್ಟರೆ, ಟೈಮ್ ಕೊಟ್ಟರೆ ಅಲ್ಲೇನೋ ಇದು ಮಾಡಿಬಿಡ್ತಾಳೆ. ಇವಾಗ ಇಲ್ಲಿ ಟಿಫನ್ ಮಾಡ್ಕೊಂಡು ಹೊರಡ್ತೀವಿ ನೋಡಿ. ಗಾಯ್ಸ್, ಇವಾಗ ತಿಂಡಿ ಮಾಡಿಬಿಟ್ಟು ಸೋಪಿನ ಕಾಳು ನಾನು ಬಾಯಲ್ಲಿ ಹಾಕ್ಕೊಂಡು ಅಮ್ಮಗೂ ತಗೊಂಡು ಹೋಗ್ತಾ ಇದ್ದೀನಿ. ಬನ್ನಿ, ನೆಕ್ಸ್ಟು ಹಾಸ್ಪಿಟ್ಲಿಗೆ ಹೋಗ್ಸಿದ್ದಾನೆ. ಗೈಸ್, ಫ್ಲೈಟ್ ಹೋಗ್ತೈತೆ ಗೈಸ್. ಇವಾಗ ಜಸ್ಟ್ ಹಾಸ್ಪಿಟಲ್ ಗೇಟಲ್ಲಿ ಎಂಟ್ರೆನ್ಸ್ ಆಗ್ತಾ ಇದ್ದೀವಿ. ಇವಾಗ ನೆಕ್ಸ್ಟ್ ಕಾರ್ ಪಾರ್ಕಿಂಗ್ ಮಾಡಿ ಒಳಗೆ ಹೋಗ್ತೀವಿ. ಗೈಸ್, ಈ ಹಾಸ್ಪಿಟ್ಲ್ ನೋಡಿ ಗೈಸ್, ಎಷ್ಟು ದೊಡ್ಡದೈತೆ. ನನ್ನ ಜೀವನದಲ್ಲೇ ಇಷ್ಟು ದೊಡ್ಡ ಹಾಸ್ಪಿಟ್ಲನ್ನು ಇದೇ ಫಸ್ಟ್ ಟೈಮ್ ಅಲ್ಲ, ಭಾಳ ಟೈಮ್ ನೋಡ್ತಿರೋದು. 20 minutes later. ಗೈಸ್, ಇವಾಗ ಬ್ಲಡ್ ಟೆಸ್ಟ್ ಅದು ಮಾಡ್ಸೋಕ್ಕೆ ಅಂತ ಹೋದ್ವಿ. ಬಟ್ ಅಲ್ಲಿ ಊಟಕ್ಕೆ ಹೋಗಿದ್ರು. ಇವಾಗ ನೆಕ್ಸ್ಟ್ ಎಕೋ ಟೆಸ್ಟಿಗೆ ಅಂತ ಈ ಬಿಲ್ಡಿಂಗಿಗೆ ಬಂದ್ವಿ. ಇವಾಗ ನೋಡಿದರೆ ಅಲ್ಲಿ ಊಟಕ್ಕೆ ಹೋಗಿದ್ದಾರೆ, ಏನು ಗೊತ್ತಿಲ್ಲ. ಅಷ್ಟೇ ಬಿಡೋದು ಪೇಷಂಟ್ ಜೊತೆ. ಇವಾಗ ಎಕೋಗೆ ಉಮಾ ಅವರು ಹೋಗಿದ್ದಾರೆ. ಅಲ್ಲಿ ಜೆಂಟ್ಸ್ನ ಬಿಡಲ್ಲ. ಸೊ ಇವಾಗ ನೋಡೋದು ಎಷ್ಟಾಗುತ್ತೆ, ಏನು ಕಾದು ಸಾಕಾಗಿ ಹೋಗ್ಬಿಟ್ಟೈತೆ. ಹೊಟ್ಟೆ ಬೇರೆ ಹಸ್ತೈತೆ, ಟೈಮ್ ಆಗೈತೆ, ಊಟಕ್ಕೆ ಹೋಗ್ಬೇಕೀಗ ನೋಡಿಕೊಂಡು. ಗೈಸ್, ಎಲ್ಲ ಇಲ್ಲಿ ತೋರಿಸಿದ್ವಿ, ಎಲ್ಲ ಅರ್ಧಂಬರ್ಧ ಆಯಿತು. ನ್ಯೂರೋ ಡಾಕ್ಟ್ರ್ ಇರಲಿಲ್ಲ. ನೆಕ್ಸ್ಟ್ PTI ಏನಾದ್ರು ಟೆಸ್ಟ್ ಮಾಡ್ಸೋಕ್ಕೆ ಅದೇನೋ ಏಜೆಂಟ್ ಇಲ್ಲ ಅಂದರು. ಯಾರು ಅಷ್ಟಕ್ಕಷ್ಟೇ ರೆಸ್ಪಾನ್ಸ್ ಮಾಡಿದರು. ಈ ಹಾಸ್ಪಿಟ್ಲು ಪಾಸಿಟಿವ್ ಅಷ್ಟೈತಿ, ನೆಗೆಟಿವ್ ಅಷ್ಟೈತೆ. ಆ್ಯಂಡ್ ಇವಾಗ ಫಸ್ಟು ಹೊಟ್ಟೆ ಸತಿ ಊಟ ಮಾಡಬೇಕು. ಇನ್ನು ನಾಳೆ ಉಳ್ಕೊಂಡು ನಾಳೆ ಮತ್ತೆ ತೋರಿಸ್ಕೊಳ್ಳೋದ ಅಥವಾ
ಹಂಗೆ ಊರಿಗೆ ಹೋಗೋದ 50 ಅವ್ರು ಹೇಳ್ದಂಗೆ ಏನು ಅಂತ ಡಿಸೈಡ್ ಮಾಡಿ ಹೇಳ್ತೀವಿ. 2 hours later. ರೈಸ್ ಇವಾಗ ಜಸ್ಟ್ ಊಟಕ್ಕೆ ಬಂದ್ವಿ. ಸಖತ್ ಹೊಟ್ಟೆ ಹಸ್ಬಿಟ್ಟೈತೆ, ಯಾಕಂದರೆ 3:30 ಆಗಿರ್ಬೇಕು ಇವಾಗ. ಇವರು ಆರ್ಡ್ರ್ ಕೊಡೋದಿಗೆ 4 ಗಂಟೆ ಆಗತ್ತೆ ಗೊತ್ತು, ಯಾಕಂದ್ರೆ ಅವ್ರು ರೆಸ್ಟೋರೆಂಟಿಗೆ ಬಂದು ಉದಾಹರಣೆ ಬರ. ಇವಾಗ ಫಸ್ಟ್ ಊಟ ಮಾಡಬೇಕು, ಊಟ ಮಾಡಿಬಿಟ್ಟು ನೆಕ್ಸ್ಟ್ ಏನಾಯಿತು ಅಂತ ಹೇಳ್ತೀನಿ. ಗೈಸ್ ಇವಾಗ ಊಟ ಎಲ್ಲ ಮುಗೀತು. ಇವಾಗ ಇವ್ರನ್ನ ಡ್ರಾಪ್ ಹಾಕ್ಬಿಟ್ಟು ಬಸ್ಸಿಗೆ ಹತ್ತಿಸಿ ನೆಕ್ಸ್ಟ್ ನಾವು ಊರ ಕಡೆ ಹೋಗೋದು. ಊಟ ಮಾಡೋದೆಲ್ಲ ತೋರ್ಸೋಕ್ಕಾಗಲಿಲ್ಲ, ಯಾಕಂದರೆ ಫುಲ್ಲು ಹಸುವಾಗ್ಬಿಟ್ಟಿತ್ತು. ಸೊ ಇವಾಗ ಅವ್ರನ್ನ ಡ್ರಾಪ್ ಹಾಕೋಣ ಬನ್ನಿ. ಗೈಸ್ ಇವಾಗ ಇವ್ರನ್ನ ಬಸ್ಸಿಗೆ ಹತ್ತಿಸಿ ಹೋಗೋದೀಗ. ಗೈಸ್ ಫೈನಲಿ ಹೊಸಕೋಟೆ ಬಸ್ ಸಿಕ್ತು. ಇವ್ರು ನಮ್ಮ ಪಾರ್ಸೆಲ್ ಹಾಕ್ಬಿಟ್ಟು ಹೋಗ್ಬಿಟ್ರೆ ಮುಗೀತು ಅಲ್ಲಿಗೆ. ಓಕೆ ಬಾಯ್ ಹೇಳ್ಬಿಡಿ. ಗೈಸ್ ಕಾರ್ನ ರೋಡಲ್ಲೇ ಪಾರ್ಕ್ ಮಾಡಿ ಬಂದಿನಿ. ನಮ್ಮ ಅಮ್ಮನ ಹತ್ರ ಫೋನ್ ಬೇರೆ ಇಲ್ಲ. ಪಟ್ಟೆ ಅಂತ ಹೋಗಿ ಕಾರ್ ತೆಗಿಬೇಕು. ಸಿಕ್ಬಿಟ್ಟ ಗೈಸ್. ಆಗಿಲ್ಲ ಆದರೆ ಹೇಳು, ಹುಷಾರಾಗಿ ಹೋಗ್ರಿ, ನಿಧಾನಕ್ಕೆ, ಏನಾಗಿಲ್ಲ ಹೋಗ್ರಿ. ಗೈಸ್ ಬಿದ್ಬಿಟ್ರು, ಪುಣ್ಯಕ್ಕೆ ಏನಾಗಿಲ್ಲ, ಲೈಟಾಗಿ ಟಚ್ ಆಯ್ತು. ನಮ್ಮ ಮನೆ ಬರೋ ಹಿಂಗಿರೋದು. ಗೈಸ್ ಅಲ್ಲಿ ಯಾವ ನನ್ನ ಮಗ ಬಾಯಿಗೆ ಚೆನ್ನಾಗಿ ಬರೋಂಥ ನನಗೆ. ನಮ್ಮ ಬಾಡಿಗೆ ನಾವು ಹೊಂಟೀವಿ, ಹಿಂದೆಯಿಂದ ಬಂದು ಟಚ್ ಮಾಡಿಬಿಡ್ಬೇಕ. ತಲೆಗೆ ಬಂದು ಪುಣ್ಯಕ್ಕೆ ಏನೂ ಆಗಿಲ್ಲ ಅದು. ಬಟ್ ಏನಾರು ಆಗಿದ್ರೆ ಹೇಳ್ರಿ. ಒಳ್ಳೆ ಮೂಡೊಳಗಿದ್ದೆ, ಎಲ್ಲ ಹಾಳಾಗಿ ಹೋಗ್ಬೋದು. ನಮ್ದು ಲೈಫೇ ಹೆಂಗೆ ಬಂತು, ಯಾಕೋ ಏನೂ ಆಗಿಲ್ಲ ಲೈಫಲ್ಲಿ, ಏನೂ ಆಗಿಲ್ಲ ಅಂದ್ಕೊಂಡ್ರೆ ಲಾಸ್ಟಿಗೆ ಬಂದಿದ್ದೆ. ಬರ್ರಿ ಹೋಗೋಣ, ಈಗ ಆಗಿದ್ದಾಯ್ತು. ನೆಕ್ಸ್ಟ್ ಎಲ್ಲರ ಸೈಡಿಗೆ ನಿಲ್ಸಿ ಒಂದು ಟೀ ಕುಡಿದ್ರೆ ಸ್ವಲ್ಪ ಮೈಂಡ್ ಫ್ರೆಶ್ ಆಗುತ್ತೆ. Everything's overflowing. Scared that I won't get it right. My nerves are working overtime. Tell myself to calm. ಗಾಯ್ಸ್ ಮಳೆ ಹೆಂಗ್ ಬರ್ತೈತೆ ಅಂದ್ರೆ ಮುಂದ್ಗಡೆ ರೋಡ್ ಕಾಣಿಸ್ತಿಲ್ಲ, ಬಟ್ ಕ್ಯಾಮ್ರಾದಲ್ಲಿ ಕಾಣಿಸ್ತಿದೆ ರೋಡು. ಬರೀ ಕಣ್ಣಲ್ಲಿ ಮಾತ್ರ ಒಂಚೂರು ಕಾಣಿಸ್ತಿಲ್ಲ. ಏನೋ 5 ಕಾಲಿಗೆ ಈ ತರ ಕತ್ಲಾಗಿರೋ ಟೈಪ್ ಅನಿಸ್ತಾ ಐತೆ. ಗಾಯ್ಸ್ ಜಾಮ್ ಆಗಿ ಇಲ್ಲಿ ಒಂದು ಹಾಫ್ ಆನ್ ಅವರಿಂದ ವೇಟ್ ಮಾಡ್ತಿದ್ದೀವಿ. ಮುಂದೆ ಏನಾಗೈತೆ ಗೊತ್ತಿಲ್ಲ, ಫುಲ್ ಜಾಮ್ ಆಗಿಬಿಡೈತೆ. ಇದೆಲ್ಲಿ ಅಂದರೆ ಮೇ ಬಿ ತುಮಕೂರು ಇನ್ನೂ ಬಂದಿಲ್ಲ. ಅದು ಕೆಳಗಡೆ ಇಳಿತೀವಲ್ಲ, ಅದು ಇನ್ನೂ ಬಂದಿಲ್ಲ. ಫುಲ್ ಜಾಮ್ ಆಗಿಬಿಟ್ಟೈತೆ. ನೋಡ್ಬೇಕು ಮುಂದೆ ಏನಾಗೈತೆ. ಇಲ್ಲಿ ಫುಲ್ ಮಳೆ ಬಂದೋಯ್ತಲ್ಲ, ಮೇ ಬಿ ಏನಾದರೂ ಆಗಿರ್ಬೋದು ಆರ್ ವಾಟ್ ಗೊತ್ತಿಲ್ಲ, ನೋಡ್ಬೇಕೀಗ. ಗೈಸ್ ಅಲ್ಲಿಂದ ಡ್ರೈವ್ ಮಾಡಿ ಸಾಕಾಯಿತು. ಇವಾಗ ಜಸ್ಟು ಡೀಸೆಲ್ ಹಾಕ್ಸೋಕ್ಕೆ ನಿಲ್ಸಿದ್ವಿ. ನಮ್ಮ ಗಾಡಿ ಮೈಲೇಜೇ ಕೊಡ್ತಿಲ್ಲ ಗೈಸ್. ಮೊದಲು 3000ರಲ್ಲಿ ಇದಕ್ಕೆ ಹೋಗ್ಬಿಡ್ತಿತ್ತು, ಏನೋ ಬೆಂಗಳೂರು ಹೋಗ್ಬಿಡ್ತಿತ್ತು. ಇವಾಗ ನೋಡಿದರೆ 4500 ಬೇಕು. ಏನು ಡೀಸೆಲ್ ರೇಟ್ ಜಾಸ್ತಿ ಆಗಿರೋದಕ್ಕೆ ಅಥವಾ ನಮ್ಮ ಕಾರ್ದು ಏನಾದರೂ ಫಾಲ್ಟ್ ಐತೆ ಒಂದು ಗೊತ್ತಾಗ್ತಿಲ್ಲ ನನಗೆ. ಗೈಸ್ ಇವಾಗ ಶಿರಾ ಹತ್ರ ಟೀ ಬ್ರೇಕ್ ಅನಿಸಿದೆ. ನಮ್ಮಮ್ಮ ಕಾಫಿ ಕೇಳಿದ್ರು, ಕಾಫಿ ಕೊಟ್ಟಿನಿ. ನಾನು ಕಾಫಿ ಕುಡಿತಿದ್ದೀನಿ ನಿದ್ದೆ ಹೋಗಲಿ ಅಂತ. ಮತ್ತೊಂದಿಷ್ಟು ಸ್ನ್ಯಾಕ್ಸ್ ತಗೊಂಬಂದು ಇಟ್ಕೊಂಡಿನಿ. ಊರಿಗೆ ಹೋಗೋ ಮಟ್ಟ ಬದುಕಿರ್ಬೇಕಲ್ಲ, ಮತ್ತಿಲ್ಲ ಅಂದರೆ ಭಾರಿ ಕಷ್ಟ ಆಗತ್ತೆ. ಇವಾಗ ಕಾಫಿ ಕುಡಿದು ನೆಕ್ಸ್ಟ್ ಹೋಗೋದೇ ಕೆಲಸ. hours later. ಗೈಸ್ ಜಸ್ಟ್ ಇವಾಗ ಬಂದು ಮನೆಗೆ ರೀಚ್ ಆದ್ವಿ. ಇವಾಗ ನಮ್ಮ ಅಮ್ಮನ ಕಳಿಸಿ ನಾನು ಕಾರ್ನ ಶೆಡ್ಡಿಗೆ ಹೋಗಿ ನಿಲ್ಸ್ಕೊಂಡ್ಬಿಡ್ತೀನಿ. ಮುಗಿದೋಕತ್ತೆ ಅಲ್ಲಿಗೆ ಕತ್ತಿ. ಬಂದು ರೆಸ್ಟ್ ಮಾಡ್ಬೇಕು ಫಸ್ಟ್, ಸಾಕಾಗ್ಬಿಟ್ಟೈತಿ. ಇವಾಗ ಅಲ್ಲಿ ಕಾರ್ನ ಶೆಡ್ ಒಳಗೆ ಹಾಕಿ ಬರೋಣ ಬರ್ರಿ.
ಗೈಸ್ ಜಸ್ಟ್ ಇವಾಗ ತಾನೇ ಬಂದು ಮನೆಗೆ ಕೂತ್ಕೊಂಡೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ. ಆ್ಯಂಡ್ ನಿಮ್ಗೇನಾದರೂ ನಮ್ಮ ಅಮ್ಮಂದು ಸರ್ಜರಿ ಸ್ಟೋರಿ ಏನಾದರೂ ಬೇಕಿದ್ದರೆ ಕಮೆಂಟ್ ಮಾಡಿ. ಐ ವಿಲ್ ಕಲೆಕ್ಟ್ ಆಲ್ ಇನ್ಫಾರ್ಮೇಷನ್ ಆ್ಯಂಡ್ ಪ್ರಾಪರಾಗಿ ನಮ್ಮ ಅಮ್ಮನ ಜೊತೆ ಒಂದು ಪಾಡ್ಕಾಸ್ಟ್ ಥರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಗೆ ಇಷ್ಟ ಇದ್ದರೆ ಕಮೆಂಟ್ ಮಾಡಿ, ಡೆಫಿನೆಟ್ಲಿ ಮಾಡೋಣ. ಈ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ. Bye, take care, love you all.